ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಇಲ್ಲಿ ನಿಜವಾದ ಪ್ರೀತಿ ಇದೆಯಾ ಆ ಥರ ಕೇಳೋಣ. ಇದೊಂದು ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ನಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಈಗ ಏನು ಬರುತ್ತೆ ನೋಡೋಣ. ಇಲ್ಲಿ ನಿಜವಾದ ಪ್ರೀತಿ ಇದೆಯಾ ನಿಮ್ಮಿಬ್ಬರಲ್ಲಿ? ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಇಲ್ಲೊಂದು ನಂಬಿಕೆ ಅಂದರೆ ಏನು ಅಡ್ಜಸ್ಟ್ಮೆಂಟ್ಸಿಂದ ಕೂಡಿದ ರಿಲೇಶನ್ಶಿಪ್, ಏನು ಟೈಮ್ ಪಾಸ್ಗೆ ಅಂತ ಇದ್ದ ಫ್ರೆಂಡ್ಶಿಪ್ ಆಗಿರಬಹುದು. ಅಂಥ ಸೀರಿಯಸ್ನೆಸ್ ಇರಲಿಲ್ಲ, ಆದರೆ ಇಂಟೆನ್ಸಿಟಿ ಇತ್ತು. ಅಂದರೆ ಒಂದು ಗಾಢವಾದ ಫ್ರೆಂಡ್ಶಿಪ್ ಬೆಳೀತಾ ಹೋಯಿತು, ಅಟ್ಯಾಚ್ಮೆಂಟ್ ಬೆಳೆದಿದೆ. ಆ ಪ್ರೀತಿಯ ಅನ್ಯೋನ್ಯತೆ ಬೆಳೆಯೋಕ್ಕೆ ಟೈಮ್ ಬೇಕು ಅಲ್ವಾ? ಇಲ್ಲೊಂದು ಫ್ಲವರ್ ಬರ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ ಗಾಢವಾಗಿ ಬೆಳೆದಿದೆ. ನೀವು ಆ ವ್ಯಕ್ತಿನಲ್ಲಿ ಡೀಪ್ ಆಗಿ ಕನೆಕ್ಟ್ ಆಗಿದ್ರಿ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ. ಟೂ ಡ್ರಾಪ್ಸ್ ಜಾಯಿನ್ ಆಗ್ತಾ ಇದೆ. ಇಲ್ಲಿ ಕೆಲವರು ಇಬ್ರಿಗೂ ಮದುವೆ ಆಗಿರಬಹುದು, ಆದರೆ ಈ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಇದು ತಪ್ಪು ಅಂತ ಗೊತ್ತಿದ್ರೂ ಅಟ್ಯಾಚ್ಮೆಂಟ್ ಬೆಳೆದಿದೆ. ಒಂದು ಕಾಲದಲ್ಲಿ ಡೀಪ್ ಆಗಿದ್ದ ಫ್ರೆಂಡ್ಶಿಪ್ ಮಧ್ಯೆ ಈಗೀಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾಣ್ತಾ ಇದೆ. ನಿಮಗೆ ಅವರು ಚೇಂಜ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಮೊದಲಿನ ಭಾವನೆಗಳಿಲ್ಲ. ನಿಮ್ಮನ್ನ ಭೇಟಿ ಮಾಡಿ ಸಾಕಷ್ಟು ದಿನಗಳು ಕಳೆದಿದೆ ಅನ್ನಿಸ್ತಾ ಇದೆ. ಕಾಲ್ ಮೆಸೇಜ್ನಲ್ಲಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ. ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ, ಆದರೆ ಅದೆಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಅದಕ್ಕೆ ಅವರಲ್ಲಿ ಸಾಕಷ್ಟು ಕಾರಣಗಳಿದೆ. ಮೊದಲಿನ ಪ್ರೀತಿ ಭಾವನೆ ಈಗಿಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ. ಜೀವನ ಪೂರ್ತಿ ನಿನ್ನ ಜೊತೆಯಾಗಿರ್ತೀನಿ ಅಂತ ಮಾಡಿದ ಪ್ರಾಮಿಸ್ ಎಲ್ಲ ಸುಳ್ಳು ಅನ್ನಿಸ್ತಾ ಇದೆ ನಿಮಗೆ. ನಿಮ್ಮ ಕನಸಿನ ವ್ಯಕ್ತಿ ಆಗಿದ್ದಾರೆ ಅವರು. ಅವ್ರಿಗೋಸ್ಕರ ವಿಶಸ್ ಇದೆ, ಮ್ಯಾನಿಫೆಸ್ಟ್ ಇದೆ. ಈ ಪರಿಸ್ಥಿತಿನಲ್ಲಿ ದೇವರನ್ನ, ಏಂಜಲ್ಸ್ನ ಗೈಡೆನ್ಸ್ ಕೇಳಿರಬಹುದು ನೀವು. ಏನೇ ಆಗಲಿ ಈ ವ್ಯಕ್ತಿಯಿಂದ ನಿಮಗೆ ಹೇಗಾದರೂ ಎಮೋಷನಲ್ ಆಗಿ ಕನೆಕ್ಟ್ ಆಗಬೇಕು ಅನ್ನೋದಿದೆ. ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲೆ ಪ್ರೀತಿ, ಅನುಕಂಪ ಇದೆಯಾ ಆ ಥರ ಕೇಳ್ಕೊತಾ ಇದ್ದೀರಾ ನೀವು. ಇಲ್ಲಿ ಮುಂದೆ ಏನು ಹೇಳುತ್ತೆ ವ್ಯಾಕ್ಸ್ ಡ್ರಾಪ್ಸ್? ಅವರ ಭಾವನೆಗಳನ್ನ ನೋಡೋಣ. ನಿಮಗೂ ಅವ್ರ ನೆನಪಿದೆ. ವ್ಯಾಕ್ಸ್ ಡ್ರಾಪ್ಸ್ ಎಲ್ಲ ಜಾಯಿನ್ ಆಗ್ತಾ ಇದೆ. ಪ್ರತಿ ಕ್ಷಣ ನಿಮ್ಮ ನೆನಪಿದೆ. ಏನೋ ಫ್ಯಾಮಿಲಿ ಪಾಲಿಟಿಕ್ಸ್ ಇರಬಹುದು, ಅಥವಾ ಪ್ರೆಷರಿಂದ ನಿಮ್ಮನ್ನ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ಏನೋ ಬರ್ಡನ್ ಇದೆ ಅನ್ನಿಸ್ತಾ ಇದೆ, ಬೇಜಾರಿದೆ. ಇಲ್ಲಿ ಫ್ಯಾಮಿಲಿ ಆಗಿರ್ಬೋದು, ನೀವಾಗಿರಬಹುದು, ಇಬ್ಬರ ಮಧ್ಯೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಐಸೋಲೇಷನ್ ಇದೆ, ಒಂಟಿ ಅನ್ನಿಸ್ತಾ ಇದೆ. ಸಪ್ರೆಷನ್ ಎನರ್ಜಿ ಬರ್ತಾ ಇದೆ. ಅಂದರೆ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ. ನಿಮ್ಮನ್ನ ಭೇಟಿ ಮಾಡಬೇಕು ಅನ್ನೋದಿದೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನೆಲ್ಲ ನಿಮ್ಗೆ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇದು ಮುಂದೆ ಸರಿಯಾಗುತ್ತಾ?
ಸ್ವಲ್ಪ ದಿನ ಸ್ಲೋ ಮೂಮೆಂಟ್ ಅಥವಾ ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಕೆಲವು ಸರಿ ನೋ ಕಾಂಟ್ಯಾಕ್ಟು ಇರುತ್ತೆ ಸ್ವಲ್ಪ ಕಾಲ. ಆದರೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಹೀಗೆ ಅವರು ನಿಮ್ಮ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತಾರಾ ಅನ್ನೋದನ್ನ ನೋಡೋಣ ಟ್ಯಾರೋ ಕಾರ್ಡ್ಸಿಂದ. ಟ್ಯಾರೋ ಕಾರ್ಡ್ಸಿಂದ ಏನು ಮೆಸೇಜ್ ಬರುತ್ತೆ? 3 of Wands ಮತ್ತೊಂದು 5 of Cups. ನೋಡಿ ಹೇಗೆ ಬರ್ತಾ ಇದೆ ಅಂತ. 2 of Cups ಮತ್ತೊಂದು 8 of Pentacles. ಇಲ್ಲಿ ಮೂನ್ ಕಾರ್ಡ್ ಬರ್ತಾ ಇದೆ. ಹಾಗೆ ಹರ್ಮಿಟ್ ಇದೆ. ಮತ್ತೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಹಾಗೆ ಇಲ್ಲೊಂದು ಸನ್ ಕಾರ್ಡ್ ಇದೆ. 3 of Pentacles ಬಾಟಮ್ನಲ್ಲಿ. ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ? ಹೌದು, ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ ಸದ್ಯದ ಪರಿಸ್ಥಿತಿನಲ್ಲಿ. ಆದರೆ ಏನೋ ಯೋಚನೆಗಳಿದೆ, ಐಸೋಲೇಷನ್ ಇದೆ, ಬೇಜಾರಿದೆ. ನಿಮಗೆ ಪ್ರಾಮಿಸ್ ಮಾಡಿದ್ರು ನಿಮ್ಮ ಜೊತೆ ಒಟ್ಟಿಗೆ ಜೀವನ ಪೂರ್ತಿ ಇರ್ತೀನಿ, ಹಾಗೆ ಹೀಗೆ ಆ ಥರ ಎಲ್ಲ ಪ್ರಾಮಿಸ್ಗಳನ್ನ ಮಾಡಿದ್ರು. ಆದರೆ ಇಲ್ಲೊಂದು ಮೂರನೇ ವ್ಯಕ್ತಿ ಎನರ್ಜಿ ಇದೆ. ಆದರೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ ಅನ್ನಿಸ್ತಾ ಇದೆ. ಆದರೆ ಫೈನಲ್ ಆಗಿ ನಿಮ್ಮ ಲೈಫಲ್ಲಿ ಬೆಳಕಿದೆ, ಪಾಸಿಟಿವಿಟಿ ಇದೆ, ಆ ಥರ ಅನ್ನಿಸ್ತಾ ಇದೆ. ಇವತ್ತೊಂದು ದಿವಸ ಲೋನ್ಲಿನೆಸ್ ಇರಬಹುದು, ಬೇಜಾರು ಇರಬಹುದು. ನಿಮ್ಮನ್ನು ಭೇಟಿ ಮಾಡೋಕ್ಕೆ ಕಾರಣಗಳನ್ನೂ ಹುಡುಕ್ತಾ ಇದ್ದಾರೆ. ಆದರೆ ನಿಮ್ಗೇನೇನು ಪ್ರಾಮಿಸ್ ಮಾಡಿದ್ರು ಅದು ಮುಂದೆ ಎಲ್ಲ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಮಾಡ್ತಾರೆ, ಅವರ ಪ್ರಾಮಿಸ್ನ ಕಾಪಾಡ್ಕೋತಾರೆ ಅನ್ನೋದು ಇದೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ. ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸಸ್. ಇಟ್ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್ ಆ ಥರ ಇದೆ. ಕಾನ್ಫಿಡೆಂಟ್ ಆಗಿರಿ. ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಇದೆ. ಇದು ಸನ್ ಕಾರ್ಡ್ ಸಕ್ಸಸ್ ತೋರಿಸುತ್ತೆ. ಅದಕ್ಕೋಸ್ಕರ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ಕಾನ್ಫಿಡೆಂಟ್ ಆಗಿರಿ. ಇಲ್ಲಿ ಮುಂದೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ, ಬೆಳಕಿದೆ ಅಂತ ನಾನು ಹೇಳಿದೆ. ಅದರಿಂದ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಬಿ ಹ್ಯಾಪಿ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ please like, share and subscribe. Thank you for watching. Have a nice time.